ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದ ಗುಂಡಿನ ಚಕಮಕಿಗೆ ಬಿಜೆಪಿ ಜೆಡಿಎಸ್ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆ ನೀಡ್ತಾ ಇರುವ ವಿವರಣೆಗೂ ಹಾಗೂ ಸ್ಥಳೀಯರು ಹೇಳ್ತಾ ಇರುವುದಕ್ಕೂ ಗಂಭೀರ ವ್ಯತ್ಯಾಸ ಇದೆ. ಇದು ಫೇಕ್ ಎನ್ಕೌಂಟರ್ ಇರಬಹುದು ಎಂಬ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಗುಂಡು ಹಾರಿಸುವ ಸಂದರ್ಭ ಎದುರಾದರೂ ಮೊದಲು ಎಚ್ಚರಿಕೆಯನ್ನ ನೀಡಿ ಕಾಲಿಗೆ ಗುಂಡು ಹಾರಿಸಬೇಕಿತ್ತು. ಆದರೆ ಮೃತಪಟ್ಟವರ ಎದೆ ಭಾಗಕ್ಕೆ ಗುಂಡು ತಗಲಿರುವುದು ಹಲವು ಪ್ರಶ್ನೆಗಳನ್ನು ಎತ್ತುತ್ತದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲಾಖೆಯ ಅಧಿಕಾರಿಗಳು ತಮಗೆ ತನಿಖೆ ಮಾಡಿಕೊಂಡ್ರೆ ಸತ್ಯ ಹೊರಬರೋದಿಲ್ಲ. ಹೀಗಾಗಿ ಹೈಕೋರ್ಟ್ನ ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಊರಿಗೆ ಗುಂಡು ಹಾಕಿದ್ರು ಕೂಡ ಇನ್ನು ಉಳಿದವರೆಲ್ಲ ಓಡಾಟಿರೋರು 3 ಜನರ ಮೇಲೆ ಗುಂಡು ಹಾಕುವಂಥ ಅವಶ್ಯಕತೆ ಏನಿತ್ತು? 3 ಜನದ ಹತ್ರ ರೈಫಲ್ ಇತ್ತ, ಮದ್ದುಗುಂಡುಗಳಿತ್ತ. ಮತ್ತು ಇದುವರೆಗೂ ಕೂಡ ಅರಣ್ಯ ಇಲಾಖೆ ಮಾಧ್ಯಮಕ್ಕೆ ಯಾವ್ಯಾವ ಬಂದೂಕ ಇತ್ತು ಅಂತ ಇನ್ನೂ ತೋರಿಸಿಲ್ಲ. ಅಲ್ಲಿ ಮಾಂಸ ಎಷ್ಟು ಸಿಕ್ತು ಅಂತ ಇನ್ನೂ ತೋರಿಸಿಲ್ಲ. ಅವ್ರ ಹತ್ರ ಏನೇನು ವೆಪನ್ ಇತ್ತು ಅದೆಲ್ಲ ಇನ್ನೂ ತೋರಿಸಿಲ್ಲ ಅವ್ರ ಮಾಧ್ಯಮಕ್ಕೆ. ಇದೆಲ್ಲನೂ ಕೂಡ ಇವತ್ತು ಕ್ವಶನ್ ಮಾರ್ಕ್ ಆಗಿದೆ. ನಿನ್ನೆ ಬೆಳಗಿನ ಜಾವ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಏನು 3 ಕಾಡಿನೊಳಗೆ ಬೇಟೆಗೆ ಹೋಗಿದ್ರು ಅಂತೇಳಿ ಅವ್ರನ್ನ ಎನ್ಕೌಂಟರ್ ಮಾಡಿರುವಂಥದ್ದು. ಇದು ಖಂಡಿತ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದು ನಾನು ಖಂಡಿಸ್ತೇವೆ. ರಾಜ್ಯ ಸರ್ಕಾರ ಸರಿಯಾದ ರೀತಿ ತನಿಖೆನೂ ಕೂಡ ಮಾಡಬೇಕಾಗ್ತದೆ. ಮತ್ತು ಏನು 3 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎನ್ಕೌಂಟರ್ನಲ್ಲಿ, ಅವ್ರಿಗೆ ಸೂಕ್ತ ಪರಿಹಾರವನ್ನು ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಭಾಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಯಾರಾದರೂ ಬೇಟೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಒಂದೇ ಸಲ ಎನ್ಕೌಂಟರ್ ಮಾಡೋದಕ್ಕೆ ಎಲ್ಲೂ ಕೂಡ ಅವಕಾಶಗಳಿಲ್ಲ. ಇದು ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಸರಿಯಲ್ಲ. ಇದು ನಾವು ಖಂಡಿಸ್ತೇವೆ. ಅವನ್ನ ಎನ್ಕೌಂಟರ್ ಮಾಡೋದಾದ್ರೆ ಅವನು ಶೂಟ್ ಮಾಡಿರ್ಬೇಕಲ್ಲ. ಯಾರ ಮೇಲೆ ಶೂಟ್ ಮಾಡಿದ್ದಾನೆ, ಯಾವ ಫಾರೆಸ್ಟ್ ಆಫೀಸರ್ಗೆ ಗಾಯ ಆಗಿದೆ ಗೊತ್ತಿಲ್ಲ. ಆದ್ರೆ 3 ಜನ ಸತ್ತಿದ್ದಾರೆ. ಈ 3 ಜನ ಎಲ್ಲಿಗೆ ಏಟು ಬಿದ್ದಿದೆ ಅಂದ್ರೆ ಈಗ ಇವ್ರಿಗೆ ಒಬ್ಬನಿಗೆ ಕುತ್ತಿಗೆಗೆ ಇಲ್ಲಿಗೆ ಹೊಡೆದಿದ್ದಾರೆ, ಇನ್ನಿಬ್ಬರಿಗೆ ಎದೆ ಹೊಡೆದಿದ್ದಾರೆ. ತಪ್ಪಿಸ್ಕೊಂಡು ಓಡೋವನಿಗೆ ಎಲ್ಲಿ ಹೊಡಿಬೇಕು ಅಂತ ರೂಲ್ಸ್ ಇರೋದು, ಮಂಡಿಯಿಂದ ಕೆಳಗಡೆ ಹೊಡಿಬೇಕು ಅಂತ. ಕತ್ತಿಗೆ ಕೊಡಿದ್ರು, ಎಲ್ಲಿ ಎತ್ಕೊಂಡು ಹೋಗಿದ್ದಾರೆ ಮಾಂಸ ಡಿಸ್ಪ್ಲೇ ಮಾಡಿ. ಅರಣ್ಯ ಸಚಿವರು ಬೆಂಗಳೂರು ಕೂತ್ಕೊಂಡು ಮಾತಾಡೋದಲ್ಲ, ಇಲ್ಲಿಗೆ ಬನ್ನಿ ಫೀಲ್ಡ್ಗೆ ಗೊತ್ತಾಗುತ್ತೆ. BBMP ವ್ಯಾಪ್ತಿನಲ್ಲಿ ರಾಜಕಾರಣ ಮಾಡೋದಲ್ಲ. ಅರಣ್ಯ ಸಚಿವರು ಇಲ್ಲಿಗೆ ಬನ್ನಿ, ಹನೂರಿಗೆ ಜನರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಸೊ 5 ಬ್ಯಾಗಲ್ಲಿ ಗೋಣಿ ಚೀಲದಲ್ಲಿ ಮಾಂಸ ಎತ್ಕೊಂಡು ಹೋಗ್ತಿದ್ರು ಅಂತ ಸುಮ್ಮನೆ ಯಾರೋ ಆಫೀಸರ್ಸ್ ಹೇಳಿದ್ರು ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಬಿಡೋದಾ? ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಅಂತ ದಿನ ಅವ್ರು ತಪ್ಪೇ ಮಾಡಿರ್ಬೋದು. ತಪ್ಪು ಮಾಡಿದ್ದಾರೋ ಇಲ್ವೋ ಮುಂದೆ ಸತ್ಯಾಂಶ ಹೊರಗೆ ಬರಲಿ. ಅವ್ರನ್ನ ನೀವು ಹಿಡಿಬೇಕು ಅಂದ್ರೆ ಅವರಿಗೆ ಕಾಲ್ಗಾದ್ರೂ ಶೂಟ್ ಮಾಡಬೇಕು. ನೇರವಾಗಿ ಫೈರ್ ಮಾಡಿ 3 ಜನ ಸ್ಪಾಟಲ್ಲೇ ಔಟ್ ಆಗಿರ್ತಕ್ಕಂಥ, ಇನ್ನೊಬ್ಬರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಘಟನೆ ಏನು ನಡೀತಿದೆ. ಇಲ್ಲಿ ಅಧಿಕಾರಿಗಳು ಶೂಟ್ ಔಟ್ ಮಾಡಿರ್ತಕ್ಕಂಥದ್ದೇನಿದೆ, ಅವರೇನೋ ವೀರಪ್ಪನ ಮಟ್ಟದವರು ಶೂಟ್ ಮಾಡಲಿಕ್ಕೆ